ಬದಲಾವಣೆ ನಮ್ಮ ಗುರಿ. ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ. ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ RT24x7 ನ್ಯೂಸ್ ಕನ್ನಡ ವಾಹಿನಿ. ಮಹಾವೀರ್ ಉದ್ಯೋಗ ಸಮೂಹದ ಅಧ್ಯಕ್ಷರು, ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರತಕ್ಕಂಥ ಮಹಾವೀರ್ ನಿಲಜಗಿಯವರು ಇವತ್ತು ಗುರುಶಾಂತೇಶ್ವರನ ಸಾನ್ನಿಧ್ಯದಲ್ಲಿ 55ನೆಯ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇದ್ದಾರೆ. ಬಹುಶಃ ಹುಟ್ಟುಹಬ್ಬ ಅಂತಂದ್ರೆ ಕೇಕನ್ನ ಕಟ್ ಮಾಡೋದು, ದೀಪವನ್ನ ಆರಿಸೋದು, ಇದು ವಿದೇಶೀಯ ಸಂಸ್ಕೃತಿ. ಅದಕ್ಕೆ ಇವತ್ತು ಅವರ ಮನೆತನ ಬಹಳ ಧಾರ್ಮಿಕವಾಗಿರುವಂತಹ ಮನೆತನ. ಅವರ ತಂದೆ ತಾಯಿ ವಿಶೇಷವಾಗಿ ಸಂಸ್ಕಾರವನ್ನು ನೀಡಿರುವುದು ಏನು ಅಂತಂದ್ರೆ, ಮೊದಲು ಧರ್ಮ, ನಂತರದಲ್ಲಿ ಉಳಿದದ್ದೆಲ್ಲವನ್ನು ಮಾಡಬೇಕು ಅನ್ನುವ ದೃಷ್ಟಿಕೋನ ಅವರ ಮನೆತನದಾಗಿದೆ. ಅದಕ್ಕಾಗಿ ಇವತ್ತು ಗುರುಶಾಂತೇಶ್ವರನ ಸಾನ್ನಿಧ್ಯದಲ್ಲಿ 55 ದೀಪವನ್ನ ಬೆಳಗಿಸಿ ಗುರುಶಾಂತೇಶ್ವರನಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿ ಒಟ್ಟುಗಳಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಸಿಹಿಯನ್ನ ನೀಡಿ ಅವರು ಆಚರಿಸಿಕೊಂಡಿದ್ದಾರೆ. ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಎಷ್ಟೇ ಮುಂದುವರೆದ್ರೂ ನಮ್ಮ ಸಂಸ್ಕೃತಿಯನ್ನು ಮರಿಬಾರದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸಂಸ್ಕೃತಿ. ಬಹಳಷ್ಟು ಜನ ಶಿಕ್ಷಣದಿಂದ ಮುಂದೆ ಹೋಗ್ತಾ ಇದ್ದಾರೆ, ಆದರೆ ಸಂಸ್ಕಾರದಿಂದ ಹಿಂದುಳಿತಾ ಇದ್ದಾರೆ. ಅಂದ್ರೆ ಮಹಾವೀರ್ ನಿಲಜಗಿ ಅವರು ಯಾವಾಗಲೂ ಮೊದಲು ಏನು ಅಂತಂದ್ರೆ ಧರ್ಮಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವವರು. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಅನುಗ್ರಹಿಸಲಿ. ಅವರ ಮಾಡುವ ಕಾರ್ಯಗಳಲ್ಲೂ ಕೂಡ ಯಶಸ್ವಿಯ ಹಾದಿಯನ್ನು ಹಿಡಿಲಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಶುಭವನ್ನ ಹಾರೈಸಿ ಗುರುಶಾಂತೇಶ್ವರರ ಸಾನ್ನಿಧ್ಯದಲ್ಲಿ ಅವರಿಗೆ ಶುಭವನ್ನ ಹಾರೈಸ್ತಾ ಇದ್ದೇವೆ. ಒಳ್ಳೆಯದಾಗಲಿ. ಭದ್ರಂ ಕರ್ಣೆ.